ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡ್ತಾ ಇದ್ದೆ. ಯೂಟ್ಯೂಬ್ ರೂಲ್ಸ್ ಪ್ರಕಾರ 1,000 ಸಬ್ಸ್ಕ್ರೈಬರ್ ಆಗಿರಬೇಕು, 4,000 ವಾಚ್ ಅವರ್ ಕಂಪ್ಲೀಟ್ ಆಗಿರಬೇಕು, ಅದು 1 ಇಯರ್ ಒಳಗಡೆ 4,000 ವಾಚ್ ಅವರ್ ಕಂಪ್ಲೀಟ್ ಆಗಿರಬೇಕು ಅಂತೇಳಿ ಯೂಟ್ಯೂಬ್ ರೂಲ್ಸ್ ಇದೆ. ನಾನು ಸೇಮ್ ಅದೇ ಥರ ಮಾಡಿದ್ದೀನಿ. ನಂದು 4 ಮಂತಲ್ಲೇ 1,000 ಸಬ್ಸ್ಕ್ರೈಬರು ಕಂಪ್ಲೀಟ್ ಆಗಿದೆ, 4,000 ವಾಚ್ ಅವರ್ ಕಂಪ್ಲೀಟ್ ಆಗಿದೆ. ಆದರೂ ಮಾನಿಟೈಸ್ ಆನ್ ಆಗ್ತಾಯಿಲ್ಲ. ನಂದು 4,000 ವಾಚ್ ಅವರ್ ಕಂಪ್ಲೀಟ್ ಆಗಿ 15 ಡೇಸ್ ಆಗಿದೆ, ಆದರೂ ಸಹ ಮಾನಿಟೈಸ್ ಆನ್ ಆಗ್ತಾಯಿಲ್ಲ. ಏನಕ್ಕೆ? ಇದನ್ನು ನಾನು ಸುಮಾರು ಜನರ ಹತ್ರ ನಾನು ಕೇಳಿದ್ದೀನಿ. ಅವತ್ತು ತುಂಬ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಅವ್ರ ಹತ್ರ ಟೆಕ್ ಮಾಡ್ತಾರಲ್ಲ, ಅವ್ರ ಹತ್ರ ಎಲ್ಲ ನಾನು ಕಮೆಂಟ್ ಮೂಲಕ ತಿಳ್ಕೊಂಡಿದ್ದೀನಿ. ಮತ್ತು ಅವ್ರ ಹತ್ರ ನಾನು ಯಾವ ರೀತಿ ಮಾತಾಡಬೇಕೋ ಆ ರೀತಿ ಮಾತಾಡಿ ತಿಳ್ಕೊಂಡಿದ್ದೀನಿ. ಅವರು ಹೇಳ್ಕೊಟ್ಟಿದ್ದು ರಾಂಗಿತ್ತೋ ಅಥವಾ ನಾನು ತಿಳ್ಕೊಂಡಿದ್ದು ರಾಂಗಿತ್ತೋ ನನಗೆ ಗೊತ್ತಾಗಿಲ್ಲ. ಸ್ನೇಹಿತರೆ, ಎಲ್ಲರೂ ಏನು ಹೇಳೋದು, 365 ಡೇಸ್ಗೆ 4,000 ವಾಚ್ ಅವರ್ ಕಂಪ್ಲೀಟ್ ಆಗಿರಬೇಕು, 1,000 ಸಬ್ಸ್ಕ್ರೈಬರ್ ಆಗಿರಬೇಕು ಅಂತೇಳಿ. ನಾನು ಅದೇ ಥರ ಅಂದ್ಕೊಂಡಿದ್ದೆ. ನನಗೆ ಯೂಟ್ಯೂಬಲ್ಲಿ ಯಾವ ರೀತಿ ವಾಚ್ ಅವರ್ ಚೆಕ್ ಮಾಡೋದು ಅಂತೇಳಿ ನನಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಅದನ್ನು ನಾನು ತಿಳ್ಕೊಂಡಿದ್ದು ವಾಚ್ ಅವರು ಯಾವ ರೀತಿ ಅಂತಂದರೆ 28 ಡೇಸ್ಗಿತ್ತಲ್ಲ, ಅದನ್ನು ನಾನು ತಿಳ್ಕೊಂಡಿದ್ದೆ. ಅವರು ಅದಲ್ಲ ಅಂತೇಳಿ ಆಮೇಲೆ ಅವರು ಹಿಂಗೆ ಅನಾಲಿಟಿಕ್ಸಲ್ಲಿ ಹೋಗಿ 365 ಡೇಸ್ಗೆ ನೋಡಿ ಅದರಲ್ಲಿ ಬಂದಿರುತ್ತಲ್ಲ, ಅದೇ ನಿಮ್ಮ ಫೈನಲ್ ವಾಚ್ ಅವರು, ಅದರಲ್ಲೇ ಮಾನಿಟೈಸ್ ಆಗೋದು ಅಂತ ಹೇಳಿ ಎಲ್ಲರೂ ಹೇಳಿದರು. ನಾನು ಅದೇ ಥರ ಚೆಕ್ ಮಾಡಿದ್ದೀನಿ ಕೂಡ. ಆದರೆ ನಂದು ಆ ಥರ ಚೆಕ್ ಮಾಡಿದಾಗ 15 ಡೇಸ್ ಆಗಿದೆ ವಾಚ್ ಅವರ್ ಕಂಪ್ಲೀಟ್ ಆಗಿ 4,000 ಆಗಿ. ಆದರೂ ಕೂಡ ನಂದು ಮಾನಿಟೈಸ್ ಆನ್ ಆಗಿಲ್ಲ. ಏನಕ್ಕೆ? ಇದ್ರ ಬಗ್ಗೆ ನಾನು ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂದ್ಕೊಂಡೆ ಈ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಯಾಕೆ ಅಂತ ಅಂದರೆ ಎಲ್ಲರೂ ಹೇಳ್ತಾಯಿದ್ರು ನನಗೆ, ಆದರೆ ನಾನು ಅದನ್ನು ಹಾಕೊಂಡಿರಲಿಲ್ಲ. ವಾಚ್ ಅವರ್ನ ನಾನು ಡೈಲಿ ಚೆಕ್ ಮಾಡ್ತಾಯಿದ್ದೆ. ಡೈಲಿ ಇನ್ಕ್ರೀಸ್ ಆಗ್ತಾ ಇದೆಯಲ್ಲ, ಬರ್ತಾ ಇದೆ ವಾಚ್ ಅವರು ಅಂತ ನಾನು ಅನ್ಕೊತಾ ಇದ್ದೆ. ಅದು ಶಾರ್ಟ್ಸ್ ವಾಚ್ ಅವರು ನನಗೆ ಕೌಂಟ್ ಆಗಿದೆ ಸ್ನೇಹಿತರೆ. ಕೌಂಟ್ ಆಗಲ್ಲ ಅಂತ ಸುಮಾರು ಜನ ಹೇಳ್ತಾರೆ. ಇಲ್ಲ, ಕೌಂಟ್ ಆಗಿದೆ. ನಾನು ಇದನ್ನು ಪ್ರೂಫ್ ಸಮೇತ ತೋರಿಸ್ತೀನಿ. ನನಗೆ ಶಾರ್ಟ್ಸ್ ವಾಚ್ ಅವರಿಂದ ನನಗೆ ಒಂಥರ ಕನ್ಫ್ಯೂಸ್ ಆಗಿಬಿಟ್ಟೆ. ನಾನು ಲಾಂಗ್ ವೀಡಿಯೋಸ್ನ ನಾನು ತುಂಬ ಕಡಿಮೆ ಮಾಡಿದ್ದೀನಿ, ಶಾರ್ಟ್ಸ್ ವೀಡಿಯೋಸ್ನೇ ಜಾಸ್ತಿ ಮಾಡಿದ್ದೀನಿ. ಶಾರ್ಟ್ಸ್ ವೀಡಿಯೋಸ್ ತುಂಬ ಚೆನ್ನಾಗಿ ಓಡ್ತಾ ಇದೆ. ನಾನು ಅದೇ ಥರ ಏನು ಅಂದ್ಕೊಂಡೆ, ಲಾಂಗ್ ವೀಡಿಯೋ ಥರನೇ ಶಾರ್ಟ್ಸ್ ವೀಡಿಯೋದಲ್ಲೂ ವಾಚ್ ಅವರ್ ಕೌಂಟ್ ಆಗುತ್ತೇನೋ, ಕೆಲವೊಂದು ಕೌಂಟ್ ಆಗುತ್ತೇನೋ, ಅದರಿಂದ ಬರ್ತಾ ಇದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ಅದು ಬಹುಶಃ ನಾನು ಅಂದ್ಕೊಂಡಿದ್ದು ತಪ್ಪಾಗಿದೆ ಅನಿಸುತ್ತೆ. ಆದ್ದರಿಂದ ನಾನು ಪ್ರೂಫ್ ಸಮೇತ ತೋರಿಸ್ತೀನಿ. ನಂದು ವಾಚ್ ಅವರು 4,000 ಕಂಪ್ಲೀಟ್ ಆಗಿದೆ, 5,000 ಮೇಲೇ ಆಗಿದೆ ಸ್ನೇಹಿತರೆ. ಅದಾಗಿ 15 ಡೇಸ್ ಆಗಿದೆ, ಆದ್ರೂ ನಂದು ಮಾನಿಟೈಸ್ ಆನ್ ಆಗಿಲ್ಲ. ನೋಡಿ ಸ್ನೇಹಿತರೆ, ನಾನು ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ ಅಂತ ಹೇಳಿದೆ, ಇವಾಗ ತೋರಿಸ್ತಾ ಇದ್ದೀನಿ. ಈ ಪಕ್ಕದಲ್ಲಿರೋ ವಿಡಿಯೋನ ನಾನು ಜಸ್ಟ್ ಇವಾಗ ಹಾಕಿರೋದು. ಇದರಲ್ಲಿ ಒಂದು ಲೈನ್ ಕೊಟ್ಟಿದ್ದಾರೆ ನೋಡಿ, ಹೊಸ ಸಾಧನೆ. ಜನರು ನಿಮ್ಮ ಚಾನಲ್ಗೆ ಆಕರ್ಷಿತರಾಗುತ್ತಿದ್ದಾರೆ. 5,000 ಗಂಟೆಗಳ ವೀಕ್ಷಣಾ ಸಮಯವನ್ನು ತಲುಪಿದ್ದಕ್ಕಾಗಿ ಅಭಿನಂದನೆಗಳು. ಅವರಿಗೆ ಬೇಕಾದದ್ದನ್ನು ನೀಡುತ್ತಲೇ ಇರ್ರಿ ಅಂತ ಕೊಟ್ಟಿದ್ದಾರೆ. ಹಾಗೆ ಈ ದಿನದ ಸಬ್ಸ್ಕ್ರೈಬರ್ ಬಂದು ನಂದು 4,446 ಇದೆ. ಹಾಗೆ ವಾಚ್ ಅವರ್ ಬಂದು 28 ದಿನಕ್ಕೆ 3K ಅಂತ ಇತ್ತು. ಇಲ್ಲಿ ಬಂದು 3,727 ಇದೆ. ಅದು 28 ದಿನಕ್ಕೆ ಇತ್ತು. ಈಗ ನಾನು ಚೆಕ್ ಮಾಡ್ತಾ ಇರೋದು 365 ಡೇಸ್ಗೆ, ಅಂದರೆ 365 ದಿನಕ್ಕೆ. ಇಲ್ಲಿ ನೋಡಿ ಮೇಲುಗಡೆ 365D ಅಂತ ಇದೆ, ಅದರಲ್ಲಿ ನಾನು ಚೆಕ್ ಮಾಡಿದ್ದೀನಿ. ಇದು ಬಂದು 5,432.7 ಅಂತ ಇದೆ. ಇದರಲ್ಲಿ ನೀವು ಗ್ರಾಫ್ನ ನೋಡಿ ಸ್ನೇಹಿತರೆ. ಗ್ರಾಫಲ್ಲಿ ನಂದು ಅಕ್ಟೋಬರ್ ತಿಂಗಳಿಂದ ಸ್ಟಾರ್ಟ್ ಆಗಿದೆ. ನಂದು ಗ್ರಾಫ್ ಮೇಲೆ ಅಕ್ಟೋಬರ್ ಮಿಡಲ್ ಸ್ಟಾರ್ಟ್ ಆದರೂ ಕೂಡ ಜನವರಿ 11ಕ್ಕೆ ಸ್ನೇಹಿತರೆ ಕರೆಕ್ಟಾಗಿ ನನಗೆ 5,432 ಅವರ್ ಆಗಿದೆ. ನಾವು ಇಲ್ಲಿವರೆಗೂ ನೋಡಿದ ವಾಚ್ ಅವರು ಯಾವುದು ವಾಚ್ ಅವರೇ ಅಲ್ಲ ಸ್ನೇಹಿತರೆ. ಇದು ನಾನು ನೋಡ್ತಾ ಇರೋದು ಅನಾಲಿಟಿಕ್ಸಲ್ಲಿ. ಇದು YT ಸ್ಟುಡಿಯೋದಲ್ಲಿ ಬಂದು ಅನಾಲಿಟಿಕ್ಸಲ್ಲಿ ನೋಡಿರೋದು 365 ಡೇಸ್. ಇದು ಯಾವುದು ವಾಚ್ ಅವರು ನಾವು ಮಾನಿಟೈಸ್ ಆಗುತ್ತೆ ಅನ್ನೋದಕ್ಕೆ ತಗೊಳ್ಳೋಂಗೆ ಇಲ್ಲ. ಮಾನಿಟೈಸೇಷನ್ ಇದರಲ್ಲಿ ಆನ್ ಆಗೋದೇ ಇಲ್ಲ ಸ್ನೇಹಿತರೆ. ಇದನ್ನು ನಾವು ಎಲ್ಲರೂ ಹೇಳ್ತಾರೆ ಅಂತ ಕನ್ಸಿಡರ್ ಮಾಡಿದ್ರೆ ನಮ್ಮಂಥ ತಡ್ರಿ ಯಾರಿಲ್ಲ. ನಾನು ಇದನ್ನು ನಂಬ್ಕೊಂಡೇ ಇದ್ದಿದ್ದು. ಈ ಥರ ಬಂದಿದ್ದು ಆ ವಾಚ್ ಅವರೆಲ್ಲ ನನಗೆ ಮಾನಿಟೈಸ್ ಮಾಡೋಕ್ಕೆ ಸಪೋರ್ಟ್ ಮಾಡಿಲ್ಲ. ಅಂದರೆ ಇದು ನೋಡಿ ಸ್ನೇಹಿತರೆ, ಕೆಳಗಡೆ ಹಾಕಿದ್ದೀನಿ ಶಾರ್ಟ್ಸ್ದು. ಇದು ವಾಚ್ ಅವರು, ಶಾರ್ಟ್ಸ್ ವಾಚ್ ಅವರ್ ಇದೆಲ್ಲ. ಇದನ್ನು ನಾನು ಅರ್ನಿಂಗ್ ಆಪ್ಷನಲ್ಲಿ ಚೆಕ್ ಮಾಡಿದ್ದೀನಿ. ಅರ್ನಿಂಗ್ ಆಪ್ಷನಲ್ಲಿ ನೋಡಿ ಸ್ನೇಹಿತರೆ, ಜನವರಿ 7ನೇ ತಾರೀಕಿಗೆ ತೊಗೊಂಡಿದ್ದೆ. ಜನವರಿ 7ನೇ ತಾರೀಕುವರೆಗೆ ನನಗೆ ಆಗಿರೋದು ಬರೀ 64 ಅವರ್ ಅಷ್ಟೇ ಪಬ್ಲಿಕ್ ವಾಚ್ ಅವರ್. ಇದನ್ನು ನಾನು ಕ್ರೋಮೋದಲ್ಲಿ ಚೆಕ್ ಮಾಡಿದ್ದೀನಿ. ಕ್ರೋಮೋದಲ್ಲೂ ಅಷ್ಟೇ 64 ಅವರ್ ಅಷ್ಟೇ ತೋರಿಸ್ತಾ ಇದೆ. ನಮಗೆ ಮಾನಿಟೈಸೇಷನ್ ಆನ್ ಆಗಬೇಕಂದ್ರೆ ಕ್ರೋಮೋದಲ್ಲಿ ಮತ್ತು ಅರ್ನಿಂಗ್ ಆಪ್ಷನಲ್ಲಿ ಚೆಕ್ ಮಾಡ್ತೀವಲ್ಲ, ಅದೇ ಫೈನಲ್ ಸ್ನೇಹಿತರೆ. 365 ಡೇಸ್ ನೋಡ್ಬಿಟ್ಟು ನಮ್ಗೆ ಆಗೋಯ್ತು ಅಂತ ನಾವು ಅಂದ್ಕೊಳ್ಳೋದು ತುಂಬ ತಪ್ಪು. ಇದೇ ಫೈನಲ್ ಸ್ನೇಹಿತರೆ. ನಾನು ನೋಡಿದ್ದೀನಿ, ಯಾಕೆಂದರೆ ಅನುಭವ ಆಗಿದೆ. ಅನುಭವದ ಮೇಲೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ನೋಡಿ, ಈ ವಿಡಿಯೋದ ಮೂಲಕ ತೋರಿಸ್ತೀನಿ ನೋಡಿ. ಈ ವಿಡಿಯೋನ ನಾನು ಮೊನ್ನೆ ಅಷ್ಟೇ ಮಾಡಿದ್ದೆ ಸ್ನೇಹಿತರೆ. ನಾನು ಇದನ್ನ ಮೊದಲೇ ಸಬ್ಸ್ಕ್ರೈಬಿಂದ ತೋರಿಸ್ತೀನಿ ನೋಡಿ. ನನ್ನ ಚಾನಲ್ನ ನಾನು ಲೋಗೋನ ತೋರಿಸ್ತಾ ಇದ್ದೀನಿ. ಇದು ನನ್ನ ಚಾನಲ್ಲು. ಮತ್ತು ಇದನ್ನು ನಾನು ಅನಾಲಿಟಿಕ್ಸ್ ಅದನ್ನು ಚೆಕ್ ಮಾಡಿ ನೋಡಿದೆ. ಇದರಲ್ಲಿ 4,419 ಇದೆ. ಹಾಗೆ YT ಸ್ಟುಡಿಯೋ ತೊಗೋತೀನಿ. YT ಸ್ಟುಡಿಯೋದಲ್ಲಿ ಅಷ್ಟೇ 4,419 ಸಬ್ಸ್ಕ್ರೈಬರ್ ಇದ್ದಾರೆ. ವಾಚ್ ಅವರ್ 28 ದಿನಕ್ಕೆ 3.K ಇದೆ. ಈಗ ಅನಾಲಿಟಿಕ್ಸಲ್ಲಿ ಚೆಕ್ ಮಾಡೋಣ. ಇದು ಬಂದು ವ್ಯೂಸು 10 ಲ್ಯಾಕ್ ಇದೆ, ಅದು 28 ಡೇಸ್ಗೆ. ಇದು ಬಂದು ವಾಚ್ ಅವರು 3.7K ಇದೆ 28 ಡೇಸ್ಗೆ, ಅಂದರೆ 3,733 ಇದೆ. ಅಂದರೆ 28 ದಿನಕ್ಕಿರುವಂಥದ್ದು ಇದು ಸ್ನೇಹಿತರೆ. 28 ದಿನಕ್ಕೆ ನೋಡಿ
ಈಗ 365 ದಿನಕ್ಕೆ ನೋಡೋಣ. 365 ದಿನಕ್ಕೆ ಇದೆಲ್ಲ 60,000 ಸ್ನೇಹಿತರೆ, ಇದೆಲ್ಲ ಕೌಂಟ್ ಆಗಿರೋದು ನನಗೆ ನೋಡಿ. 5,370 ಇದೆ. ನಾನು ಫಸ್ಟೇ ತೋರಿಸಿದ್ನಲ್ಲ ಶಾರ್ಟ್ಸ್ ಕೌಂಟ್ ಆಗಿರೋದು ಇದೆಲ್ಲ 5,370 ಇದೆ ವಾಚ್ ಅವರು ಈ 365 ದಿನಕ್ಕೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಬಂದು ಫುಲ್ಲು ಶಾರ್ಟ್ಸ್ ಕೌಂಟ್ ಆಗಿರೋದು. ಈಗ ಬಂದು ಅರ್ನಿಂಗ್ ಆಪ್ಷನಲ್ಲಿ ಚೆಕ್ ಮಾಡೋಣ. ಈ ಕಡೆ YT ಸ್ಟುಡಿಯೋದಲ್ಲಿ ಮೂಲೆಯಲ್ಲಿ ಇದೆಯಲ್ಲ ಇದು ಡಾಲರ್ಸ್ದು, ಅದನ್ನು ಟಚ್ ಮಾಡಿದ್ರೆ ನಮ್ಮ ನಿಜವಾದ ವಾಚ್ ಅವರ್ ತೋರಿಸೋದು ಇಲ್ಲೇ. ನಾವು ಈ ವಾಚ್ ಅವರ್ನ ಮಾತ್ರನೇ ನಾವು ನೋಡ್ಕೋಬೇಕು. ನಾವು ಬೇರೆ ವಾಚ್ ಅವರ್ ನಮಗೆ ಯಾವುದು ಲೆಕ್ಕಕ್ಕೆ ತಗೊಳ್ಳೇಬಾರ್ದು. ಈ ವಾಚ್ ಅವರ್ ಕಂಪ್ಲೀಟ್ ಆಗಿ ಈ ಬ್ಲೂ ಲೈನ್ ಕಂಪ್ಲೀಟ್ ಆಗಿದ್ರೆ ಮಾತ್ರನೇ ನಮ್ಮದು ವಾಚ್ ಅವರ್ ಆಗೋದು ಸ್ನೇಹಿತರೆ. ಡಾಲರ್ಸ್ ಕಂಪ್ಲೀಟ್ ಮಾಡೋಕ್ಕೆಲ್ಲ ನೀವು ಆ ವಾಚ್ ಅವರ್ ತಗೊಳುತ್ತೋ ಏನೋ ಗೊತ್ತಿಲ್ಲ, ಆದರೆ ವಾಚ್ ಅವರ್ ಕಂಪ್ಲೀಟ್ ಆಗಿ ಮಾನಿಟೈಸೇಷನ್ ಆಗೋಕ್ಕೆ ಇದೇ ವಾಚ್ ಅವರೇ ಮುಖ್ಯ. ಈಗ ಸ್ನೇಹಿತರೆ, ನಾವು ಕ್ರೋಮದಲ್ಲಿ ಹೋಗಿ ಸಹ ನಾವು ವಾಚ್ ಅವರ್ ಚೆಕ್ ಮಾಡ್ಕೊಳ್ಳೋಣ. ಕ್ರೋಮದಲ್ಲಿ ಹೋಗಿ ನಾನು youtube.studio.com ಅಂತೇಳಿ ಚಾನಲ್ನ ನಾನು ಓಪನ್ ಮಾಡ್ಕೊತಾ ಇದ್ದೀನಿ. ಓಪನ್ ಮಾಡಿದ್ರೆ ನಿಮ್ಮ ಚಾನಲ್ಲು ಇದ್ದರೆ ನೀವು ಕರೆಕ್ಟಾಗಿ ಲಾಗಿನ್ ಆದರೆ ನಿಮ್ಮ ಚಾನಲ್ ಆಟೋಮೆಟಿಕ್ ಓಪನ್ ಆಗುತ್ತೆ, YT ಸ್ಟುಡಿಯೋಗೆ ಕರ್ಕೊಂಡೋಗುತ್ತೆ. ಅದರಲ್ಲಿ ನೋಡಿ ಸ್ನೇಹಿತರೆ, ನನಗೆ 4,000 ಸಬ್ಸ್ಕ್ರೈಬರ್ಗೆ ಕಂಗ್ರಾಟ್ಸ್ ಕೊಟ್ಟಿದ್ದಾರೆ. ಹಾಗೆ 4,419 ಸಬ್ಸ್ಕ್ರೈಬ್ ಆಗಿದೆ. ಕ್ರೋಮದಲ್ಲಿ ಎಲ್ಲ ರೇಟಿಂಗ್ ತುಂಬ ಚಿಕ್ಕದಿರುತ್ತೆ. ಝೂಮ್ ಹಾಕೊಂಡು ನೋಡಬೇಕು. ಝೂಮ್ ಹಾಕಿದ್ರು ನಾವು ಕ್ಲಿಕ್ ಮಾಡಿದ್ರೆ ಅದು ಕರೆಕ್ಟಾಗಿ ಓಪನ್ ಆಗುತ್ತೆ ನೋಡಿ. ಲಾಸ್ಟಲ್ಲಿ ಸೈಡಲ್ಲಿ ಬಂದು ಅರ್ನಿಂಗ್ ಆಪ್ಷನ್ ಇದೆ. ಅರ್ನಿಂಗ್ ಆಪ್ಷನ್ನ ನಾವು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಮ್ಮದು ಏನು ವಾಚ್ ಅವರ್ ಬರುತ್ತೋ ಅದು ಓಪನ್ ಆಗುತ್ತೆ ಸ್ನೇಹಿತರೆ. ಇದು ನಿಜವಾದ ವಾಚ್ ಅವರ್ ಆಗಿರುತ್ತೆ. ಇದು ಸಹ ಅಷ್ಟೇ. ನಮ್ಮ ಪಬ್ಲಿಕ್ ವಾಚ್ ಅವರ್ ಕಂಪ್ಲೀಟ್ ಆಗಿದ್ರೆ, ನಾವು ಎಲಿಜಿಬಲ್ ಆಗಿದ್ರೆ, ಈ ಮೇಲ್ಗಡೆ ಬ್ಲೂ ಗೆರೆ ಫುಲ್ ಬಂದಿದೆ ನೋಡಿ, ಆ ಥರ ಫುಲ್ಲು ಬಂದ್ಬಿಡ್ಬೇಕು. ಕೆಳಗಡೆ 2 ಕಾಲಿದ್ದಾವೆ ನೋಡಿ ಬಾಕ್ಸು, ಆ 2 ಬಾಕ್ಸು ಕಂಪ್ಲೀಟ್ ಆದಮೇಲೆ ಅದು ಫುಲ್ಲು ಎಲಿಜಿಬಲ್ ಆಗಿ ಅದೇ ನಮಗೆ ನೀವು ಅರ್ಹರಾಗಿದ್ದೀರಾ, ನೀವು ಮಾನಿಟೈಸ್ ಆನ್ ಮಾಡ್ಬೋದು ಅಂತೇಳಿ ಅದರಲ್ಲಿ ನಮಗೆ ಎಲಿಜಿಬಲ್ ಆಗಿದ್ರೆ ಅದೇ ಆನ್ ಆಗುತ್ತೆ ಸ್ನೇಹಿತರೆ. ಈಗ ನಾವು ಫಸ್ಟು 1000 ಸಬ್ಸ್ಕ್ರೈಬರ್ ಆದ ತಕ್ಷಣ ಒಂದು ಮೇಲ್ಗಡೆ ಇದ್ದಂಥ ಟಾಪ್ ಬ್ಲೂ ಗೆರೆ ಕಂಪ್ಲೀಟ್ ಆಗಿಬಿಡುತ್ತೆ. ಅದೇ ಥರ ನಮಗೆ ಮಾನಿಟೈಸ್ ಆನ್ ಆಗಬೇಕು ಅಂದರೆ 4,000 ವಾಚ್ ಅವರ್ ಕಂಪ್ಲೀಟ್ ಆಗಿ ಅದು ಬ್ಲೂ ಗೆರೆ ಫುಲ್ ಕಂಪ್ಲೀಟ್ ಆಗಿಬಿಡ್ಬೇಕು. ಆಗ ಎಲಿಜಿಬಲ್ ಅಂತೇಳಿ ಅದೇ ಆಟೋಮೆಟಿಕ್ ಓಪನ್ ಆಗುತ್ತೆ ಸ್ನೇಹಿತರೆ. ನೋಡಿ, ನಾನು ಇದನ್ನು ತೋರಿಸ್ತಾ ಇದ್ದೀನಲ್ಲ, ಈಗ ನನಗಾಗಿರೋದು ಬರೀ 62 ಅವರ್ಸ್ ಅಷ್ಟೇ. ಅದು ಬಂದು ನನಗೆ 4ನೇ ತಾರೀಕು, ಜನವರಿ 4ನೇ ತಾರೀಕಿಗೆ ಅಷ್ಟೇ ಇದು ಆಗಿರೋದು. ಶಾರ್ಟ್ಸ್ ನೋಡ್ತಾ ಇದ್ರಲ್ಲ, ಶಾರ್ಟ್ಸು ಅಷ್ಟೇ. ಪಬ್ಲಿಕ್ ವ್ಯಾಲಿಡ್ ವ್ಯೂಸ್ ಬಂದು ನನಗೆ 5.1 ಲ್ಯಾಕ್ ಆಗಿದೆ ಅಷ್ಟೇ. ಅದು ಬೇಕಾಗಿರೋದು ಬಂದು 10M ಬೇಕಾಗಿರೋದು. 5.1 ಲ್ಯಾಕ್ ಆಗಿರೋದಕ್ಕೆ ಬ್ಲೂ ಗೆರೆ ಸ್ವಲ್ಪ ಜಾಸ್ತಿ ಬಂದಿದೆ ಇದರಲ್ಲಿ. ಅದು 10M ಬಂದ್ಬಿಟ್ಟು 10M ವ್ಯೂಸ್ ಬಂದು ಜಸ್ಟು 3 ಮಂತಲ್ಲಿ ಕಂಪ್ಲೀಟ್ ಆಗಬೇಕು, ಅಂದರೆ 90 ದಿನದಲ್ಲಿ. ನೋಡಿದ್ರಲ್ಲ ಸ್ನೇಹಿತರೆ, ವಾಚ್ ಅವರ್ನ ನೋಡಿ ನೀವು ಸಹ ಮೋಸ ಹೋಗ್ಬೇಡಿ, ಕರೆಕ್ಟಾಗಿ ನೀವು ಚೆಕ್ ಮಾಡಿ. ನಮ್ಮದು ವಾಚ್ ಅವರ್ನ ನಾವು ಚೆಕ್ ಮಾಡೋ ರೀತಿ ತಪ್ಪು ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ. ನಾವು ವಾಚ್ ಅವರ್ನ ನಾವು ಅನಾಲಿಟಿಕ್ಸಲ್ಲಿ ಹೋಗಿ 365 ಡೇಸ್ಗೆ ಅಂತೇಳಿ ನಾವು ಚೆಕ್ ಮಾಡ್ತೀವಿ, ಅದೆಲ್ಲ ಬರೀ ತಪ್ಪು. ಅದರಲ್ಲಿ ನಮ್ದು ಶಾರ್ಟ್ಸು ಕೌಂಟ್ ಆಗುತ್ತೆ. ನಂದು ಶಾರ್ಟ್ಸ್ ಅವರು ಕೌಂಟ್ ಆಗಿದೆ. ಶಾರ್ಟ್ಸ್ ಅವರು ಕೌಂಟ್ ಆಗಿ ನನಗೆ ಮಿಸ್ಗೈಡ್ ಆದಂಗೆ ಆಗಿದೆ ಅದು. ಇವಾಗ ನಾನು ಅದನ್ನು ಕ್ರೋಮದಲ್ಲಿ ಹೋಗಿ ಚೆಕ್ ಮಾಡಿದ್ದೀನಿ, ಅದು ಕರೆಕ್ಟಾಗಿ ಪಬ್ಲಿಕ್ ವಾಚ್ ಅವರ್ ಅಂತ ಇರುತ್ತಲ್ಲ, ಅದೇ ಫೈನಲ್ಲಿ ವಾಚ್ ಅವರು. ನಾನು ಈ ಥರ ಚೆಕ್ ಮಾಡಿಕೊಂಡು ವಾಚ್ ಅವರ್ ಕಂಪ್ಲೀಟ್ ಆಗಿದೆ ಅಂತೇಳಿ ನೆನೆಸ್ಕೊಂಡಿದ್ದೆ ಸ್ನೇಹಿತರೆ. ಇದು ತುಂಬ ನನಗೆ ಒಂದೊಂದು ಟೈಮ್ ಡಿಸಪಾಯಿಂಟ್ ಆಯಿತು ನೋಡಿ. 4,400 ಚಿಲ್ಲರೆ ಆಗಿದೆ. ಇದು ಬಂದು ನನಗೆ ಯಾವ ಡೇಟ್ ಆಗಿದೆ, ಡಿಸೆಂಬರ್ 21ನೇ ತಾರೀಕಲ್ಲಿ ನನಗೆ ಇದು ಕಂಪ್ಲೀಟ್ ಆಗಿರೋದು. ಈಗ ಬಂದು ಜನವರಿ 13ನೇ ತಾರೀಕು ನಡೀತಾ ಇದೆ ಸ್ನೇಹಿತರೆ ಈ ದಿನ. ಇದ್ರ ಪ್ರಕಾರ ನೋಡಿದ್ರೆ ನನಗೆ 20 ಡೇಸ್ ಮೇಲೆ ಆಗಿದೆ 4,000 ವಾಚ್ ಅವರ್ ಕಂಪ್ಲೀಟ್ ಆಗಿ. ನೀವು ಈ ಥರ ನೋಡಿ ಮೋಸ ಹೋಗಬೇಡಿ, ಸರಿಯಾದ ರೀತಿ ಚೆಕ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಇಷ್ಟೊತ್ತು ನನ್ನ ಚಾನಲ್ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.